ನಮಸ್ತೆ ಫ್ರೆಂಡ್ಸ್, ನಾನು ಆಶಾ ಗೌರಿ ಅಕ್ಷಯ ಪಾತ್ರೆ ಅಡುಗೆ ಮನೆಗೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಸುಡು ಬೇಸಿಗೆಯಲ್ಲಿ ಒಂದು ರುಚಿಯಾದಂತಹ ತಂಪಾದಂತಹ ಒಂದು ಚಾಟ್ ಮಾಡುವ ವಿಧಾನವನ್ನು ತೋರಿಸ್ತೇನೆ. ಅದು ದಹಿ ಪೂರಿ. ದಹಿ ಪೂರಿಗೆ ಚಟ್ನಿ ಬೇಕು. 2-3 ಚಟ್ನಿಯನ್ನು ಬಳಸ್ತಾ ಇದ್ದೇನೆ, ಹಾಗೂ ಪೂರಿಗಳನ್ನು ಬಳಸ್ತಾ ಇದ್ದೇನೆ. ಉಳಿದ ಕೆಲವು ಸಾಮಗ್ರಿಗಳನ್ನು ಕೂಡ ಬಳಸ್ತಾ ಇದ್ದೇನೆ. ಚಟ್ನಿಗಳನ್ನು ಮಾಡುವ ವಿಧಾನದ ವಿಡಿಯೋಕ್ಕಾಗಿ ಈ ವಿಡಿಯೋದ ಕೆಳಗಡೆ ಇರುವ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡ್ಕೊಳ್ಳಿ, ಅದರ ಲಿಂಕ್ ಸಿಗ್ತದೆ, ನೋಡ್ಕೊಳ್ಳಿ. ತುಂಬ ಸುಲಭವಾದ ದಹಿ ಪೂರಿ ಮಾಡುವ ಕ್ರಮವನ್ನು ಈಗ ನೋಡ್ಕೊಳ್ಳಿ. ದಹಿ ಪೂರಿ ಮಾಡುವಾಗ ನಾನು ಬಳಸಿದಂಥ ಸೇವು, ಆಮೇಲೆ ಪೂರಿ, ಇವುಗಳ ವಿಡಿಯೋ ವಿಧಾನ ಕೂಡ ನಾವು ನೋಡ್ಕೊಳ್ಬಹುದು. ಇವುಗಳ ವಿಡಿಯೋಗಳಿಗಾಗಿ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡ್ಕೊಳ್ಬಹುದು. 2 ಆಲೂಗಡ್ಡೆಯನ್ನು ಬೇಯಿಸ್ಕೊಂಡಿದ್ದೇನೆ, ಸಿಪ್ಪೆ ತೆಗೆದಿದ್ದೇನೆ. ಈಗ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತೇನೆ. ಆಲೂಗಡ್ಡೆ ಮಸಾಲೆ ಮಾಡಲಿಕ್ಕೆ ನುಣ್ಣಗೆ ಥರ ಪುಡಿ ಮಾಡ್ಕೊಳ್ತೇನೆ. ಆಲೂಗಡ್ಡೆ ಪುಡಿ ಮಾಡಿ ಆಯಿತು. ಇದಕ್ಕೆ ಉಪ್ಪು ಹಾಕ್ತಾ ಇದ್ದೇನೆ, ಒಂದು ಸ್ವಲ್ಪ, ಜಾಸ್ತಿ ಬೇಡ. ನಾನು ಚಾಟ್ ಮಸಾಲೆ ಕೂಡ ಹಾಕ್ತಾ ಇರೋದ್ರಿಂದ ಚಾಟ್ ಮಸಾಲೆ ಪುಡಿ 1 ಸ್ಪೂನ್ ಹಾಕ್ತಾ ಇದ್ದೇನೆ. ಹಾಗಾಗಿ ಉಪ್ಪು ಸ್ವಲ್ಪವೇ ಸಾಕು, ನೋಡ್ಕೊಂಡು ಹಾಕೋದು ಒಳ್ಳೆಯದು. ಇದು ಕಾಲ ನಮಕ್, ಇದು ಸಹ ಉಪ್ಪು, ಇದೊಂದು ಸ್ವಲ್ಪ. ಕರಿಮೆಣಸಿನ ಪುಡಿ ಅಥವಾ ಪೆಪ್ಪರ್ ಪೌಡರ್ ಒಂದು ಸ್ವಲ್ಪ. ಅಚ್ಚ ಖಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಹುರಿದು ಪುಡಿ ಮಾಡಿದಂಥ ಜೀರಿಗೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಸಾಲೆ ಎಲ್ಲ ಮಿಶ್ರ ಆದ ತಕ್ಷಣ ಇದ್ರ ಜೊತೆ ಈರುಳ್ಳಿ ಒಂದು ಸ್ವಲ್ಪ ಹಾಕ್ತಾ ಇದ್ದೇನೆ. ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈಗ ಇನ್ನೊಮ್ಮೆ ಕಲಿಸ್ಕೊಳ್ತೇನೆ. ಆಲೂಗಡ್ಡೆ ಮಸಾಲೆ ಮಿಕ್ಸ್ಚರ್ ರೆಡಿ. ನಾನೀಗ ತೋರಿಸ್ತಾ ಇರೋದು ನಿಮಗೆ ದಹಿ ಪೂರಿಗೆ ಮುಖ್ಯವಾಗಿ ಮೊಸರು ಬೇಕು. ಗಟ್ಟಿ ಮೊಸರಿಗೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಕಲಿಸ್ಕೊಂಡಂಥ ಮೊಸರು, ಸಿಹಿ ಮೊಸರು, ಇದು ಹುಳಿ ಆಗಬಾರ್ದು. ಆಮೇಲೆ ಇದು ಕೆಂಪು ಖಾರ ಚಟ್ನಿ, ಇದು ಹಸಿರು ಚಟ್ನಿ, ಇದು ಮೀಠಾ ಚಟ್ನಿ, ಸಿಹಿ ಚಟ್ನಿ, ಪೂರಿ, ಆಲೂಗಡ್ಡೆ ಮಸಾಲೆ ಮಿಶ್ರಣ, ಈರುಳ್ಳಿ ಒಂದು ಸ್ವಲ್ಪ, ಸೇವು, ಆಮೇಲೆ ಕೊತ್ತಂಬರಿ ಸೊಪ್ಪು, ಇಷ್ಟು ಬೇಕು. ಪೂರಿಗಳನ್ನು ಈ ಥರ ತೂತು ಮಾಡಿಕೊಂಡು ಜೋಡಿಸ್ಕೊಳ್ಬೇಕು. ಇದು ನಾವು ಮನೆಯಲ್ಲೇ ಮಾಡಿದಂಥ ಪೂರಿ ಜೋಡಿಸ್ಕೊಳ್ಬೇಕು. ಇದರಲ್ಲಿ ಈ ಮಸಾಲೆ, ಆಲೂಗಡ್ಡೆ ಮಸಾಲೆಯನ್ನು ತುಂಬಬೇಕು. ಆಲೂಗಡ್ಡೆ ಮಸಾಲೆ, ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೇನೆ. ಕ್ಯಾರೆಟ್ ತುರಿ ಬೇಕಾದರೆ ಕ್ಯಾರೆಟ್ ತುರಿ ಕೂಡ ಸೇರಿಸ್ಕೊಳ್ಬೋದು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಈಗ ಒಂದೊಂದಾಗಿ ಚಟ್ನಿಯನ್ನು ಹಾಕ್ತಾ ಇದ್ದೇನೆ. ಇದು ಹಸಿರು ಚಟ್ನಿ, ಇದು ಕೆಂಪು ಸ್ಪೈಸಿ ಚಟ್ನಿ, ಆಮೇಲೆ ಮೀಠಾ ಚಟ್ನಿ. ಎಲ್ಲ ಹಾಕಿ ಆದಮೇಲೆ ಮೊಸರು, ಗಟ್ಟಿ ಮೊಸರನ್ನು ನಾವು ಕಡ್ದಿಟ್ಕೊಂಡಂಥ ಮೊಸರಿನಿಂದ ಫಿಲ್ ಮಾಡಬೇಕು. ಸೆಕೆಗೆ ಭಾರಿ ವಿಶೇಷವಾದಂಥ ದಹಿ ಪೂರಿ ಇದು. ಮಾಡಿದ ಮೇಲಿಂದ ಇನ್ನೊಂದು ಸ್ವಲ್ಪ ಚಟ್ನಿಯಿಂದ ಅಲಂಕಾರ ಮಾಡಿ.
ಕೊನೆಯದಾಗಿ ಸೇವು. ಇದು ಕೂಡ ನಾವು ಮನೆಯಲ್ಲಿ ಮಾಡಿದಂಥ ಸೇವು. ಸೇವಿನಿಂದ ಸ್ವಲ್ಪ ಅಲಂಕಾರ. ಈ ದಹಿ ಪೂರಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಒತ್ತಿ ಈ ವಿಡಿಯೋ ಲಿಂಕನ್ನು ನಿಮ್ಮ ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ. ಹೊಸಬರು ನನ್ನ ವಿಡಿಯೋ ನೋಡ್ತಾ ಇರೋರಾದರೆ ನಮ್ಮ ಅಕ್ಷಯ ಪಾತ್ರೆ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ಬದಿಯಲ್ಲಿರುವ ಗಂಟೆ ಚಿತ್ರ ಅಥವಾ ಬೆಲ್ ಐಕಾನ್ ಒತ್ತಿದರೆ ನಾನು ಮಾಡಿದಂಥ ಹೊಸ ಹೊಸ ಅಡುಗೆ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದರೊಂದಿಗೆ ಬದಿಯಲ್ಲಿರುವ ಬೆಲ್ ಐಕಾನ್ ಒತ್ತಿಕೊಳ್ಳುವುದನ್ನು ಮರಿಬೇಡಿ. ಥ್ಯಾಂಕ್ ಯು.